ಮಲೆನಾಡಿನ ಮಳೆಹನಿ, ಮಣ್ಣಿನ ಸುಗಂಧ, ಅಜ್ಜಿ ಮನೆಯ ಹೊಗೆಯ ವಾಸನೆ ಇವು ಕೇವಲ ನೆನಪುಗಳಲ್ಲ, ಇವು ನಮ್ಮ ಬಾಲ್ಯದ ಆತ್ಮ. ನಾವು ದೊಡ್ಡವರಾದ್ವಿ, ನಗರಕ್ಕೂ ಬಂದ್ವಿ, ಅಪ್ಡೇಟ್ ಜೀವನಕ್ಕೆ ಹೊಂದಿಕೊಂಡ್ವಿ. ಆದರೆ ಹೃದಯದ ಒಂದು ಮೂಲೆಯಲ್ಲಿ ಇನ್ನೂ ಅಜ್ಜಿ ಮನೆಯ ಆ ಬೆಳಕು ಹೊಳೆಯುತ್ತಲೇ ಇದೆ. ಅಜ್ಜಿ ಮನೆ ಅಂದರೆ ಕೇವಲ ಮಣ್ಣಿನ ಗೋಡೆಗಳಲ್ಲ, ಅದು ಒಂದು ಭದ್ರತೆ. ಮಳೆ ಬಂದಾಗ ಓಡುವ ಹೊಳೆ ನೋಡುತ್ತಾ ಕಂಬಳಿಯಲ್ಲಿ ಮಲಗಿ ಕತೆ ಕೇಳಿದ ದಿನಗಳು. ಅಜ್ಜಿ ಕೈಯಲ್ಲಿ ಊಟ ಮಾಡಿ ಅದು ರುಚಿಯಲ್ಲ, ಅದು ಪ್ರೀತಿ. ಇಂದಿನ ಫಾಸ್ಟ್ ಫುಡ್ ಲೋಕದಲ್ಲಿ ಆ ಮಣ್ಣಿನ ಪಾತ್ರೆಯ ಸುವಾಸನೆ ಮತ್ತೆ ಸಿಗುತ್ತಾ? ನೆಲದಲ್ಲಿ ಎಲ್ಲರೂ ಸಾಲಾಗಿ ಕೂತು ಮುಂದೆ ಹಸಿರು ಬಾಳೆ ಎಲೆ, ಬಿಸಿ ಅನ್ನ, ತುಪ್ಪ, ಸಾಂಬಾರ್. ಬಾಳೆ ಎಲೆ ಕೇವಲ ಸಂಪ್ರದಾಯ ಅಲ್ಲ, ಅದು ಆರೋಗ್ಯದ ಮಂತ್ರ. ಆ ಎಲೆಯಲ್ಲಿ ಇರುವ ನೈಸರ್ಗಿಕ ಗುಣಗಳು ನಮ್ಮ ದೇಹಕ್ಕೆ ಶಕ್ತಿ ಕೊಡುತ್ತಿತ್ತು. ಆದರೆ ಅದಕ್ಕಿಂತ ದೊಡ್ಡದು ಏನು ಗೊತ್ತಾ? ಒಟ್ಟಿಗೆ ಕೂತು ಊಟ ಮಾಡುವುದು. ಮಲೆನಾಡಿನಲ್ಲಿ ನಡೆಯುವ ಈ ನಾಮಕರಣದ ವಿಶೇಷತೆಯನ್ನು ನೀವು ತಿಳಿಯಲೇಬೇಕು. ಬಿದಿರಿನಿಂದ ಮಾಡಿದ ತೊಟ್ಟಿಲು, ಮೆಲ್ಲಗೆ ಆಡುವಾಗ ಕೇಳುವ ಆ ಸದ್ದು, ಅದು ಮಗು ಮಲಗಿಸುವುದಷ್ಟೇ ಅಲ್ಲ, ಅದು ಪ್ರಕೃತಿಯ ಲಾಲಿ ಹಾಡು. ಪ್ಲಾಸ್ಟಿಕ್ ಜಗತ್ತಿಗೆ ಬಂದ ಮೇಲೆ ನಾವು ಪ್ರಕೃತಿಯ ಸ್ಪರ್ಶವನ್ನೇ ಮರೆತುಬಿಟ್ವಿ. ಇಂದು ನಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಟೆಕ್ನಾಲಜಿ ಇದೆ, ಆದರೆ ಸಮಯ? ಹಳೆಯ ಕಾಲದಲ್ಲಿ ಸೌಲಭ್ಯ ಕಡಿಮೆ ಇತ್ತು, ಆದರೆ ಸಂತೋಷ ತುಂಬಿತ್ತು. ಅಪ್ಡೇಟ್ ಆಗುವುದು ತಪ್ಪಲ್ಲ, ಆದರೆ ನಮ್ಮ ಮೂಲಗಳನ್ನು ಮರೆಯೋದು ತಪ್ಪು. ಅಜ್ಜಿ ಮನೆಯ ನೆನಪುಗಳು, ಮಲೆನಾಡಿನ ಮಳೆ, ಬಾಳೆ ಎಲೆಯ ಊಟ ಇವು ಕೇವಲ ಸಂಪ್ರದಾಯಗಳಲ್ಲ, ಇವು ನಮ್ಮ ಗುರುತು. ಬನ್ನಿ ಈ ಮೌಲ್ಯಗಳನ್ನು ಉಳಿಸೋಣ, ಮುಂದಿನ ತಲೆಮಾರಿಗೆ ಕೊಡೋಣ. ಅಪ್ಡೇಟ್ ಆಗೋಣ, ಆದರೆ ಬೇರುಗಳನ್ನು ಮರೆಯಬೇಡಣ್ಣ. ಯಾಕಂದರೆ ಬೇರುಗಳು ಗಟ್ಟಿಯಾಗಿದ್ದರೆ ಮಾತ್ರ ಮರ ಎತ್ತರಕ್ಕೆ ಬೆಳೆಯುತ್ತದೆ.